ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಏನು ಎದೆಯಲ್ಲ ಡಬ ಅಂತ ಹೊಡಿತಾ ಇದೆ. ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು 2-3 ದಿನದಿಂದ ನಮಗೆ ನಿದ್ದೆನೂ ಬರ್ತಾ ಇರಲಿಲ್ಲ. ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಾ ಇಲ್ಲ. ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಆಗ್ತಾ ಇರೋದು, ಎರಡನೇ ಮಾತೇ ಇಲ್ಲ. ಇಲ್ಲಾಂದರೆ ನಾನು ನೀವು ಹೇಳಿದ ಯಾವ ಪ್ರಿಪ್ರೇಷನು ನಾನು ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಣ್ಣ ನೀನು ಮಾಡುವಂದಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು, ಅದನ್ನು ಹೆಂಗೆ ತೊಗೊಬೇಕು ಅನ್ನೋದಕ್ಕೆ ಅದೊಂದು. ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್. ಯಾಕಂದರೆ ಅವರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸಾ ದುಡ್ಡಿನ ಮುಖನೂ ನೋಡಿಲ್ಲ. ಆ ವ್ಯಕ್ತಿ ನನಗೆ ಹೆಂಗೆ ಹೇಳೋದ್ರೆ ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ, ಇವತ್ತು ನೀವು ಹೇಳಿದ 4 ಸ್ತಂಭ ಅಂತ, ಆ 4ನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್. ಅವ್ರು ಎಲ್ಲಿಂದನೂ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟ್ ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ. ಇವತ್ತವ್ರಿಗೆ ಒಂದು ಪೈಸಾಗಿಲ್ಲ ಅಂತ ಹೇಳಿಲ್ಲ. ಆ ಸಪೋರ್ಟಿಂದನೇ ನಮಗೆ ವಿಜುವಲ್ಸ್ ಕರೆಕ್ಟ್ ಆಗಿದೆ. ಅಲ್ಲಿಂದ ನಾನು ಉಪ್ಪಿ ಸರ್ ಹತ್ರ ಹೋದೆ. ಉಪ್ಪಿ ಸರು ಅವ್ರು ಸುಮ್ಮನೆ ಹಿಂಗೆ ನೋಡ್ತಾ ಇದ್ರೆ ನನಗೆ ಅವ್ರದ್ದೆಲ್ಲ ಸಿನಿಮಾ 25 ಸತಿ 30 ಸತಿ ನೋಡಿದ್ದು ಬರೀ ಅದೇ ನೆನಪು ಬರ್ತಾ ಇದೆ ನನಗೆ. ಅವ್ರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ, ಮಾಡೋಣ ಗುರುವೆ ಅಂದ್ರಲ್ಲ, ಅದೊಂದು ದೊಡ್ಡ ಆಶೀರ್ವಾದ ಆಗೋಯ್ತು. ಅಲ್ಲಿಂದ ರಾಜ್ ಸರು ಅವ್ರನ್ನ ರಾಜ್ ಬಿ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೊಸೆಸ್ ಒಪ್ಸೋದು ತುಂಬ ಕಷ್ಟ. ಒಪ್ಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆ್ಯಕ್ಟ್ ಅವ್ರು ಸೆಟ್ ಮೇಲೆ ಬಂದರೆ ಅವ್ರು ಎಲ್ಲರನ್ನೂ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ. ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಅಲ್ಲೂ ಒಂದು ದೊಡ್ಡ ಧೈರ್ಯ ಆಗುತ್ತೆ. ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕಥೆಗಳು ಒಪ್ಕೊಳ್ಳೋದೇ ಇಲ್ಲ. ಅವ್ರು ಒಪ್ಕೊಂಡ್ರು, ಇದೆಲ್ಲ ಸೇರಿ ಆಯಿತು. ನನಗೆ ಇಷ್ಟ ಈಗ ಮಾತಾಡೋಕ್ಕಾಗ್ತಾಯಿಲ್ಲ, ಆಮೇಲೆ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಆ್ಯಂಡ್ ಸತ್ಯ ಸರ್, ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ವಿಜುವಲ್ಸ್ ಆ್ಯಂಡ್ ಸಪೋರ್ಟ್ ವಾಟ್ ಯು ಗೇವ್ ಸರ್. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಅದೇ ನಾನು ಏನು ಹೇಳ್ಬೇಕಂದದನ್ನೆಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅಂದರೆ ಮ್ಯಾಜಿಕಲ್ ಕಂಪೋಸರ್, ಇವಾಗ ಮ್ಯಾಜಿಕಲ್ ಡೈರೆಕ್ಟ್ರು. ಸೊ MD ಆಗಿ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದು ಬರೀ ವಿಜುವಲ್ಸಲ್ಲೇ ಗೊತ್ತಾಗ್ತದೆ. ಅಂದರೆ ಈಗ ಬಂದಿರೋ ಇದರಲ್ಲಿ 45ಗೆ ಇದರಲ್ಲಿ ಒಂದು ಚೂರಾದರೂ ಜಲಕ್ಕಲ್ಲಿ ಏನಾದ್ರು ನಿಮ್ಗೆ ಕ್ಲೂ ಸಿಕ್ಕಿದೆ ಅಂತ ಕೇಳಕ್ಕೆ ನಂಗೆ ಇಷ್ಟ. ಯಾರಾದರೂ ಹೇಳ್ಬೋದಾ? ಅಂದರೆ ಇಷ್ಟು ದಿನ ಎಲ್ಲರೂ ಕೇಳೋರು ಏನು 45 ಅಂತೇಳಿ. ಇಷ್ಟು ದಿನಕ್ಕೆ ಒಂದು ಆನ್ಸರ್ ಕೊಟ್ಟಿರೋದು. ಸೊ ಯಾರಿಗಾರು ಕ್ಲೂ ಸಿಕ್ಕಿದೆ ಅಂತ ಕೇಳ್ತೀನಿ ಅಷ್ಟೇ. ಸಿಕ್ಕಿದೆಯಾ?